ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಸೇವನೆಗೆ ಸಂಪೂರ್ಣ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಎಲ್ಲಾ ಪೊಲೀಸ್ ಠಾಣೆಗೆ ಗಾಂಜಾ ಸೇವನೆ ಪರೀಕ್ಷಾ ಕಿಟ್ ವಿತರಣೆ ಮಾಡಲಾಗಿದೆ. ಗಾಂಜಾ ಪ್ರಕರಣದಲ್ಲಿ ಮಾರಾಟಗಾರರ ಜತೆಗೆ ಸೇವನೆ ಮಾಡಿದವರ ಮೇಲೆ ಕೇಸ್ ದಾಖಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಗ್ರಾಮೀಣ ಭಾಗದಲ್ಲಿ ಗಾಂಜಾ ಪ್ರಕರಣದ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಎಲ್ಲೆಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಎಲ್ಲರಿಗೂ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ಜಿಲ್ಲೆಯ 34 ಠಾಣೆಗಳಿಗೆ ತಲಾ 40ರಿಂದ 50ರಂತೆ ಒಟ್ಟು 1550 ಗಾಂಜಾ ಸೇವನೆ ಪರೀಕ್ಷಾ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಚಿಕ್ಕೋಡಿ, ರಾಯಬಾಗ್, ಖಾನಾಪುರ ತಾಲೂಕಿನಲ್ಲಿ ಮಹಿಳೆಯರು ಸೇರಿ 10 ಜನ ಮಾರಾಟಗಾರರನ್ನು ಬಂಧಿಸಲಾಗಿದೆ. ಗೋವಾ, ಮಹಾರಾಷ್ಟ್ರ ಜಿಲ್ಲೆಯ ವಿವಿಧ ಭಾಗಗಳಿಂದ ಗಾಂಜಾ ಸಾಗಾಟ ಮಾರಾಟಗಾರರನ್ನು ಪತ್ತೆ ಹಚ್ಚುವ ಕಾರ್ಯ ಆರಂಭಿಸಲಾಗಿದೆ. ಇಂತಹ ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ. ಮಾರಾಟಗಾರರನ್ನು ಶಿಕ್ಷೆಗೆ ಒಳಪಡಿಸಲು ಸಾಕ್ಷಿಗಾಗಿ ಗಾಂಜಾ ಸೇವನೆ ಮಾಡಿದವರ ಮೇಲೆ ಕೇಸ್ ಹಾಕಲಾಗುತ್ತದೆ. ಒಂದು ವೇಳೆ ನ್ಯಾಯಾಲಯದಿಂದ ಜಾಮೀನು ಪಡೆದು ಹೊರಬಂದ ಬಳಿಕ ಮತ್ತೆ ಅಕ್ರಮ ಚಟುವಟಿಕೆ ನಡೆಸಿದರೆ ಗಡೀಪಾರು ಮಾಡಲಾಗುವುದು ಎಂದರು. ನಗರ ಗ್ರಾಮೀಣ ಭಾಗದಲ್ಲಿ ರಸ್ತೆ ಅಪಘಾತ ತಡೆಗಟ್ಟುವ ಮೊದಲ ಹಂತದಲ್ಲಿ ಮದ್ಯ ಸೇವಿಸಿ ವಾಹನ ಚಲಾವಣೆ ಮಾಡಿರುವುದು ಖಚಿತಪಟ್ಟರೆ ಅವರ ಮೇಲೆ ಕೊಲೆ ಕೇಸ್ ದಾಖಲು ಮಾಡಲಾಗುವುದು. ರಸ್ತೆ ಬದಿಯಲ್ಲಿ ದಾಬಾ, ಹೋಟೆಲ್ ಹಾಗೂ ಹಳ್ಳಿಗಳಲ್ಲಿರುವ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವವರನ್ನು ಬಂಧಿಸಿ ಕೇಸ್ ದಾಖಲಿಸಲಾಗುವುದು. ಜೊತೆಗೆ ವ್ಯಾಪಾರ ಪರವಾನಗಿ ರದ್ದುಪಡಿಸಲಾಗುತ್ತದೆ. ಈ ಕುರಿತು ಸಾರ್ವಜನಿಕರು ಮುಕ್ತವಾಗಿ ಮಾಹಿತಿ ಹಂಚಿಕೆ ಮಾಡುವಂತೆ ವಿನಂತಿಸಿದರು. ಜಿಲ್ಲಾದ್ಯಂತ ಮದ್ಯದ ಅಂಗಡಿ, ಹೋಟೆಲ್, ದಾಬಾಗಳ ಮಾಲೀಕರು ಕಡ್ಡಾಯವಾಗಿ ಒಳಗೆ ಮತ್ತು ಹೊರಗಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಮದ್ಯ ಸೇವನೆ ಮಾಡಿ ವಾಹನ ಚಲಾವಣೆ ಮಾಡುವ ಚಾಲಕರ ಮಾಹಿತಿ ನೀಡಬೇಕು. ಒಂದು ವೇಳೆ ಮದ್ಯ ಸೇವನೆ ಮಾಡಿರುವ ಚಾಲಕನಿಂದ ಅಪಘಾತ ಸಂಭವಿಸಿದರೆ ಮದ್ಯದ ಅಂಗಡಿಗಳ ಮಾಲೀಕರ ಮೇಲೆ ಕೇಸ್ ದಾಖಲಾಗುವುದು. ಹೀಗಾಗಿ ರಸ್ತೆ ಅಪಘಾತ ತಡೆಗಟ್ಟಲು ಸಾರ್ವಜನಿಕರು ಪೊಲೀಸರೊಂದಿಗೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಚಾರ್ಜ್ ತಗೊಂಡಾದ್ಮೇಲೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದು ನೋಡುವಾಗ ಒಂದು 2-3 ವಿಚಾರಗಳನ್ನು ಸಾರ್ವಜನಿಕರು ನನಗೆ ಪ್ರಸ್ತಾವನೆ ಮಾಡಿದ್ದಾರೆ. ಒಂದು ಮದ್ಯಪಾನ ಮಾರಾಟ ಮಾಡೋದು ಹಳ್ಳಿಯಲ್ಲಿ ಜಾಸ್ತಿ ಆಗಿದೆ, ಮತ್ತು ಗಾಂಜಾ ಸೇವನೆ ಮಾಡೋದು ಮತ್ತು ಟ್ರಾಫಿಕ್ ರಿಲೇಟೆಡ್ ಇಶ್ಯೂ. ಈ ವಿಚಾರದಲ್ಲಿ ಗಾಂಜಾ ಸೇವನೆ ಮಾಡೋದನ್ನು ಕಂಟ್ರೋಲ್ ಮಾಡೋದು ಮತ್ತು ಕೇಸ್ ಮಾಡೋದಕ್ಕೆ ನಮ್ಮ ಆಫೀಸರ್ಸ್ಗೆ ಸಹಕಾರ ಮಾಡೋದಕ್ಕೆ ಟೆಸ್ಟಿಂಗ್ ಕಿಟ್, ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ತರ ಒಂದು ಟೆಸ್ಟಿಂಗ್ ಕಿಟ್ ಇರ್ತದೆ. ಟೆಸ್ಟಿಂಗ್ ಕಿಟ್ ಅನ್ನು ಯೂರಿನ್ ಸ್ಯಾಂಪಲ್ ಹಾಕುವ ಸಂದರ್ಭದಲ್ಲಿ ಪಾಸಿಟಿವ್ ಇರುತ್ತೆ ಅಂದ್ರೆ ಡಬಲ್ ಲೈನ್ ಬರ್ತದೆ. ಸೊ ಇಂಥ ಕಿಟ್ ಅನ್ನು ಪ್ರತಿಯೊಂದು ಸ್ಟೇಷನ್ಗೆ ನಾವು ಸ್ಯಾಂಪಲ್ ಕಿಟ್ ಅನ್ನು ತರಿಸಿ ಕೊಟ್ಟಿದ್ದೀವಿ. ಸೊ ತರಿಸಿ ಕೊಟ್ಟಾದ್ಮೇಲೆ ಈಗ ಇತ್ತೀಚೆಗೆ ಲಾಸ್ಟ್ 1 ವಾರದಲ್ಲಿ ಸುಮಾರು ಒಂದು 5-6 ಕೇಸ್ ಆಗಿದೆ. ಅದರಲ್ಲಿ ಒಂದು ಚಿಕ್ಕೋಡಿಯಲ್ಲಿ, ರಾಯಬಾಗಲ್ಲಿ ಮತ್ತು ಖಾನಾಪುರನಲ್ಲಿ ಪೆಡ್ಲರ್ಸ್ ಒಂದು 3 ಜನ ಹಿಡಿದಿದ್ದಾರೆ. ಇವತ್ತು ಕೂಡ ಒಂದು ಕೇಸ್ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ ಮುಂದಿನ ದಿವಸಗಳಲ್ಲಿ ಕೊಡ್ತೀವಿ. 3 ಕೇಸಲ್ಲಿ ಕೂಡ ಯಾರ್ಯಾರು ಪೆಡ್ಲರ್ ಇದ್ದಾರೆ, ಚಿಕ್ಕೋಡಿಯಲ್ಲಿ ಒಂದು ರಾಮನಗರ, ಚಿಕ್ಕೋಡಿ ಟೌನ್ ವ್ಯಾಪ್ತಿಯಲ್ಲಿ ಬರುವ ರಾಮನಗರ ಬೀದಿಯಲ್ಲಿ ವಂದನಾ ರಾಜು ಎಂಬ ಒಂದು 50 ವಯಸ್ಸಿರುವ ಮಹಿಳೆ ಒಂದು 165 ಗ್ರಾಮ್ ಗಾಂಜಾವನ್ನು ಇಟ್ಕೊಂಡು ಮಾರಾಟ ಇರುವುದು ಕಂಡು ಬಂದಿದೆ. ಮತ್ತು ಅದಲ್ಲದೆ ಆ ಮಹಿಳೆಯಿಂದ ಯಾರ್ಯಾರ ಕಡೆ ಗಾಂಜಾ ಹೋಗಿದೆ ಮತ್ತು ಯಾರ ಕಡೆಯಿಂದ ಆ ಮಹಿಳೆಗೆ ಬಂತು, 2 ಕೂಡ ಈಗ ಚೆಕ್ ಮಾಡ್ತಾ ಇದ್ದೀವಿ. ಯಾರ್ಯಾರ ಕಡೆ ಹೋಗಿದೆ ಅಂದ್ರೆ ಹೇಳೋದಕ್ಕೆ ಆಲ್ರೆಡಿ ಒಂದು 4 ಜನಕ್ಕೆ ಟೆಸ್ಟ್ ಮಾಡಿದೀವಿ. ಒಂದು 4 ಜನ ಪಾಸಿಟಿವ್ ಬಂತು. ಈ ಮಹಿಳೆ ಈ 4 ಜನಕ್ಕೂ ಕೊಟ್ಟಿರೋದು ಕಂಡು ಬಂದಿದೆ. ಸೊ ಇದೇ ರೀತಿಯಲ್ಲಿ ರಾಯಬಾಗ್ ಸ್ಟೇಷನ್ ಅಲ್ಲಿ ಒಂದು 102 ಗ್ರಾಮ್ ನೂರ್ ಪಾಸ ಎಂಬ ಒಂದು ಕಡೆಯಿಂದ ಒಂದು 102 ಗ್ರಾಮ್ ಗಾಂಜಾವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಇವನು ಅಲ್ಲಿ ಸುತ್ತಮುತ್ತ ರೈತರ ಕೆಲಸ ಮಾಡಿಕೊಂಡು ಸುತ್ತಮುತ್ತ ಅಲ್ಲಿ ಇರುವವರಿಗೆ ಗಾಂಜಾ ಮಾರಾಟ ಮಾಡೋದು ಕಂಡು ಬಂದಿರ್ತದೆ. ಅವನು ಯಾರ್ಯಾರು ಮಾರಾಟ ಮಾಡಿದಾನೋ ಅವನಿಗೆ ಎಲ್ಲಿಂದ ಬಂದಿದೆ, ಇದು ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಖಾನಾಪುರನಲ್ಲಿ 10ನೇ ತಾರೀಕು ಖಾನಾಪುರ ರೈಲ್ವೆ ಸ್ಟೇಷನ್ ಕಡೆ ಒಬ್ಬನ ಪ್ರಾಣಿಸ್ ಬಾಸ್ ಎಂಬ ಕಡೆಯಿಂದ ಒಂದು 100ಕ್ಕಿಂತ ಹೆಚ್ಚು ಗ್ರಾಮ್, ಸುಮಾರು 150 ಗ್ರಾಮ್ ಗಾಂಜಾವನ್ನು, 135 ಗ್ರಾಮ್ ಗಾಂಜಾವನ್ನು ಇವನ ಕಡೆಯಿಂದ ಸೀಸ್ ಮಾಡಲಾಗಿದೆ. ಸೊ ಇವನು ಮಗನು ಕೊಟ್ಟಿರೋದಾಗಿ ಮಗನ ಕಡೆಯಿಂದ ಇವನು ತಗೊಂಡು ಲೋಕಲಿ ಮಾರಾಟ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೇಲ್ಗಡೆನೂ ಕೇಸ್ ದಾಖಲಾಗಿದೆ. ಇದೇ ರೀತಿಯಲ್ಲಿ ಸುಮಾರು ಇನ್ನೂ ಒಂದು 4-5 ಕೇಸ್ ದಾಖಲಾಗಿದೆ. ಸೊ ಎಲ್ಲರಿಗೂ ಸಾರ್ವಜನಿಕರಿಗೆ ನಾನು ಹೇಳೋದೇನಂದ್ರೆ, ದಯವಿಟ್ಟು ಒಂದು ವೇಳೆ ಗಾಂಜಾ ಮಾಹಿತಿ ಇರುವ ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್, KSP ಆ್ಯಪ್ ಅಂದ್ರೆ ನೀವು ವಾಟ್ಸಾಪ್ ಇದೆಲ್ಲ ಡೌನ್ಲೋಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ KSP ಆ್ಯಪ್ ಅಂದ್ರೆ ಒಂದಿರ್ತದೆ. ಅದರಲ್ಲಿ ಮಾಹಿತಿ ಕೊಡ್ತೀವಿ ಅಂದ್ರೆ ಖಂಡಿತವಾಗಿ ನಾವು ಚೆಕ್ ಮಾಡ್ತೀವಿ, ಗಾಂಜಾ ಟೆಸ್ಟ್ ಮಾಡ್ತೀವಿ. ಯಾರು ಇದ್ದಾರೆ ಅಂದ್ರೂ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಇದ್ದಾರೆ ಅಂದ್ರೆ ಅವ್ರು ನಾವು ಜೈಲಿಗೆ ಕಳಿಸೋದಲ್ಲ, ಅವರ ಸರಿಪಡಿಸುವ ಪ್ರಯತ್ನವನ್ನು ಮಾಡ್ತೀವಿ.
ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೋ ಅವರ ಖಂಡಿತವಾಗಿ ಜೈಲು ಕಳಿಸ್ತೀವಿ. ಸೊ ಒಂದು ವೇಳೆ ಅವರು ಬೇಲಲ್ಲಿ ಬರ್ತಾರಂದ್ರೆ ಮತ್ತು ಮುಂದುವರಿಯ ಸಂದರ್ಭದಲ್ಲಿ ಇಲ್ಲಿಂದ ಊರಿಂದ ನಾವು ಓಡಿಸ್ತೀವಿ. ಗಡಿಪಾರು ಮಾಡೋದಕ್ಕೂ ನಾವು ಬರೆಯೋದಕ್ಕೆ ರೆಡಿ ಇದ್ದೀವಿ. ಮುಂದಿನ ದಿವಸದಲ್ಲಿ ಗಡಿಪಾರು ಮಾಡ್ತೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.